ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರೂಜಿ ಮಾಡುವ ನಮಸ್ಕಾರಗಳು. ದಕ್ಷಿಣಾಯಣೆ ಕೃಷ್ಣ ಪಕ್ಷ ಭಾದ್ರಪದ ಮಾಸ ಅಂತಂದರೆ ಸೆಪ್ಟೆಂಬರ್ 1ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಈ ಮಾಸದಲ್ಲಿ ಅಂದರೆ ಒಂದು ತಿಂಗಳ ಮಾಸದಲ್ಲಿ ಬರುವಂತಹ ಹಬ್ಬ ಹರಿದಿನಗಳು ಅಂತಂದರೆ ಗೌರಿ ಗಣೇಶ ಹಬ್ಬ ಆಗಿರ್ಬೋದು, ತಿರುವಣಂ ಆಗಿರ್ಬೋದು, ಅನಂತ ಪದ್ಮನಾಭ ಆಗಿರ್ಬೋದು ಮತ್ತು ಮಹಾಲಯ ಅಮಾವಾಸ್ಯೆ ಬರುವಂತಹ ಈ ಮಾಸದಲ್ಲಿ ಇರುವಂತಹ ಒಂದು ತಿಂಗಳಲ್ಲಿ ಕನಿಷ್ಠ ಪಕ್ಷ 1ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರುವಂತಹ 12 ರಾಶಿಗಳ ಫಲಗಳು ಹೇಗಿರುತ್ತವೆ ಅನ್ನುವಂಥದ್ದು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಆಗ್ತಾ ಇರುವಂತಹ ಅಡಚಣೆಗಳು ಮತ್ತು ಫಲಗಳು. ಅಡಚಣೆಗಳು ಏನಪ್ಪ ಅಂತಂದರೆ ಕುಟುಂಬದಲ್ಲಿ ಸಾಮರಸ್ಯ ಅನ್ನುವಂಥದ್ದು ಬರುವಂಥದ್ದು ಮತ್ತು ಗಂಡ ಹೆಂಡತಿರಿನಲ್ಲಿ ಮತ್ತು ಕುಟುಂಬದಲ್ಲಿ ಅಂದರೆ ಮಕ್ಕಳಿಗೂ ಸಮಾಧಾನ ಮತ್ತು ತಂದೆ ತಾಯಿರಲ್ಲೂ ಅತ್ತೆ ಮಾವಂದರಿಗೂ ಕುಟುಂಬದಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಬರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತದೆ. ಕಾರಣಾಂತರಗಳಿಂದ ನಾವು ಮಾಡಲೇಬೇಕಾದಂತಹ ಮಹಾಲಯ ಅಮಾವಾಸ್ಯೆ ವರ್ಷನೂ ಕೂಡ ತಪ್ಪಿದ್ರೂ ಕೂಡ ಈ ವರ್ಷದಲ್ಲಿ ತಪ್ಪದಿರನೇ ನಾವು ಮಾಡಿಕೊಳ್ಳೇಬೇಕಾದಂತಹ ಒಂದು ಪುಣ್ಯ ಕಾರ್ಯ. ಇದನ್ನು ನಾವು ಶಾಸ್ತ್ರೋಕ್ತವಾಗಿ ಮಾಡೋದರಿಂದ ನಮಗೆ ಇರುವಂತಹ ಯಾವುದೇ ಒಂದು ಕುಟುಂಬದ ಸಮಸ್ಯೆಗಳು ಪ್ರತಿಯೊಂದರನ್ನು ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಒಂದು ಸುಲಭ ಮಾರ್ಗ. ವೃಷಭ ರಾಶಿಗೆ ಸಂಬಂಧಿಸಿದಂತೆ ಮನೆ ಕುಟುಂಬದಲ್ಲಿ ನಮಗೆ ಯಾವುದೇ ರೀತಿಯ ನಿರ್ಧಾರಗಳು ಅನ್ನುವಂಥದ್ದು ಅಂತಂದರೆ ಒಂದು ವ್ಯಾವಹಾರಿಕವಾಗಿರ್ಬೋದು, ಭೂಮಿ ವಿಚಾರದಿಂದ ಆಗಿರ್ಬೋದು ಮತ್ತು ಪೂಜೆ ಪುನಸ್ಕಾರಗಳಾಗಿರ್ಬೋದು, ತೀರ್ಥಕ್ಷೇತ್ರಗಳ ದರ್ಶನ ಕೊಡುವಂಥದ್ದು ಭಾಗ್ಯ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಶಾಸ್ತ್ರೋಕ್ತವಾಗಿ ಮಾಡುವುದರಿಂದ ಅಂದರೆ ಶುಭ ಮುಹೂರ್ತ ಗಳಿಗೆಗಳಲ್ಲಿ ನಾವು ಹೆಜ್ಜೆ ಹಾಕುವುದರಿಂದ ಅಂದರೆ ದೃಢ ನಿರ್ಧಾರಗಳಿಂದ ಎಲ್ಲವನ್ನೂ ಕೂಡ ಸಾಧ್ಯ ಸಕ್ಸಸ್ಫುಲ್ ಮಾಡಿಕೊಳ್ಳುವುದಕ್ಕೆ ಈ ಮಾಸದಲ್ಲಿ ಒಂದು ಶುಭ ಸೂಚನೆ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ನಿಮ್ಮ ಸಂಕಲ್ಪವನ್ನು ಈಡೇರಿಸಿಕೊಳ್ಳುವುದಕ್ಕೆ ಈ ಮಾಸ ತುಂಬ ಶ್ರೇಷ್ಠಕರವಾಗಿರುತ್ತದೆ. ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಆಗ್ತಾ ಇರುವಂತಹ ಅಡಚಣೆಗಳೇನಪ್ಪ ಅಂತಂದರೆ ಕಣ್ಣು ದಿಷ್ಟಿಗಳು ಜಾಸ್ತಿ ಬೀಳುವಂಥದ್ದು ಆಗುವಂಥದ್ದು ಮತ್ತು ನಿಮ್ಮ ಸಂಕಲ್ಪಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡ್ತಾ ಇರುವಂತಹ ಒಂದು ದೃಢ ನಿರ್ಧಾರಗಳು ಎಷ್ಟೇ ಒಂದು ಹುಮ್ಮಸ್ಸಿನಿಂದ ಇದ್ರೂ ಕೂಡ ಬೇರೆಯವರಿಂದ ನಿಮಗಾಗುವಂತಹ ಕಣ್ಣು ದಿಷ್ಟಿಗಳಿಂದ ಕುಗ್ಗೋಗುವಂತಹ ಸಮಸ್ಯೆಗಳು ಬರ್ತಾ ಇದ್ದಾವೆ. ಮತ್ತು ನೀವು ಯಾವುದೇ ಒಂದು ಅಧಿಕಾರದಲ್ಲಿ ಇದ್ರೂ ಕೂಡ ನೀವೆಷ್ಟೇ ನಿಯತ್ತಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರೂ ಕೂಡ ನಿಮ್ಮ ಕೆಳಗಡೆ ಇರುವಂತಹ ಜನಗಳಿಂದನೂ ಕೂಡ ನಿಮಗೆ ಸಮಸ್ಯೆಗಳು ಆಗುವಂಥದ್ದು ಕೂಡ ಇದ್ದಾವೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ಕುಲದೇವರ ಆರಾಧನೆ ಮಾಡುವಂಥದ್ದಾಗಿರ್ಬೋದು ಮತ್ತು ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡುವಂಥ ಈ ತಿಂಗಳೆಲ್ಲನೂ ಕೂಡ ಆಚರಣೆ ಮಾಡುವಂತಹ ಒಂದು ಸುಲಭ ಭಾದ್ರಪದ ಮಾಸದಿಂದ ಆದ ಕಾರಣದಿಂದ ನಿಮ್ಮ ಮನೆಯಲ್ಲಿ ಆಗ್ತಾ ಇರುವಂತಹ ವ್ಯಾವಹಾರಿಕವಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಪ್ರತಿಯೊಂದನ್ನು ಕೂಡ ಈಡೇರಿಸಿಕೊಳ್ಳುವುದಕ್ಕೆ ಇದು ಒಂದು ಸುಲಭ ಮಾರ್ಗ. ಹೌದು. ಕರ್ಕಟಕ ರಾಶಿಗೆ ಸಂಬಂಧಿಸಿದಂತೆ ಈ ಮಾಸ ತುಂಬ ಶ್ರೇಷ್ಠಕರವಾಗಿರುವಂಥದ್ದು. ಜನ್ಮಸ್ಥಾನದಲ್ಲಿ ಗುರು ಮಹಾತ್ಮನ ಯೋಗ ಬಲದಿಂದ ನಿಮಗೆ ಎಲ್ಲವನ್ನೂ ಕೂಡ ಲಭಿಸುವುದಕ್ಕೆ ಒಂದು ಫಲಗಳು ಅನ್ನುವಂಥದ್ದು ಬರ್ತಾ ಇದ್ದಾವೆ. ಆದ ಕಾರಣದಿಂದ ಗುರುವಿನ ಆಜ್ಞೆಯಂತೆ ತಂದೆ ತಾಯಿಯರ ಆಶೀರ್ವಾದದಂತೆ ನಿಮ್ಮ ಆಲೋಚನೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ನಿಮ್ಮ ವ್ಯಾವಹಾರಿಕವಾಗಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವುದಕ್ಕೆ ಇದು ಒಂದು ಸುಲಭವಾದ ಮಾಸ ಅನ್ನುವಂಥದ್ದು ತಿಳಿದುಕೊಳ್ಳಬಹುದು. ಈ ಮಾಸದಲ್ಲಿ ಪ್ರತ್ಯೇಕವಾಗಿ ಶಿವನ ಆರಾಧನೆ ಮಾಡುವಂಥದ್ದು, ಗಣಪತಿಯ ಆರಾಧನೆ ಅನ್ನುವಂಥದ್ದು ಮಾಡುವಂಥದ್ದು ಮತ್ತು ತಮ್ಮ ಇಷ್ಟ ದೇವರ ನಾಮಜಪವನ್ನು ಪ್ರತಿದಿನವೂ ಕೂಡ ಮಾಡುವುದರಿಂದ ನಿಮ್ಮ ಎಲ್ಲ ವ್ಯಾವಹಾರಿಕವಾಗಿ ನೀವು ಉನ್ನತವಾದ ಸ್ಥಾನಕ್ಕೆ ಹೋಗ್ತೀರಾ ಮತ್ತು ಒಂದು ಲೀಡರ್ಶಿಪ್ ಬರೋದಕ್ಕೂ ಕೂಡ ಇದು ಒಂದು ಸುಲಭವಾದ ಮಾರ್ಗ. ಸಕ್ಸಸ್ಫುಲ್ ಪಡ್ಕೊಳ್ಳೋದಕ್ಕೂ ಕೂಡ ಇದು ಒಂದು ಶ್ರೇಷ್ಠಕರವಾದ ಮಾಸ ಅನ್ನುವಂಥದ್ದು ತಿಳಿದುಕೊಳ್ಳಬಹುದು. ಮತ್ತು ಇದರಲ್ಲಿ ಗುರುವಿನ ಸ್ಥಾನ ಅನ್ನುವಂಥದ್ದು ತಂದೆ ತಾಯಿಯರ ಆಶೀರ್ವಾದನೂ ಕೂಡ ಹೌದು. ಮತ್ತು ಪಿತ್ರಾರ್ಜಿತ ಅಂತಂದರೆ ತಾತ ಮುತ್ತಾತರ ಕಾಲದಿಂದ ಬರುವಂತಹ ಒಂದು ವ್ಯಾವಹಾರಿಕವಾಗಿ ಹಣಕಾಸು ಆಗಿರ್ಬೋದು, ಭೂಮಿ ವಿಷಯದಲ್ಲಾಗಿರ್ಬೋದು, ಇವುಗಳನ್ನು ನೀವು ಪಡೆದುಕೊಳ್ಳುವುದಕ್ಕೂ ಕೂಡ ಶ್ರೇಷ್ಠವಾಗಿ ನೀವು ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಮಾಡಲೇಬೇಕಾದಂತಹ ಪಿಂಡ ದರ್ಪಣಗಳು ಶ್ರಾದ್ದ ಅನ್ನುವಂಥದ್ದು ಏನು ಬರುತ್ತದೋ ಅದು ಶ್ರದ್ಧೆಯಿಂದ ಮಾಡಿದಾಗ ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸುಲಭ ಮಾರ್ಗ. ಸಿಂಹರಾಶಿಯವರಿಗೆ ಜನ್ಮಸ್ಥಾನದಲ್ಲೇ ಶುಕ್ರ ಮತ್ತು ಕೇತು ಇರೋದರಿಂದ ನಿಮಗೆ ಹಣಕಾಸಿನಲ್ಲಿ ಸಮಸ್ಯೆಗಳು ಬರುವಂಥದ್ದು ಸಹಜವಾಗಿರುತ್ತದೆ. ಮತ್ತು ಹಣಕಾಸಿನ ಅಂತಂದರೆ ಸಾಲ ಬಾಧೆಗಳು ಅನ್ನುವಂಥದ್ದು
ಕೂಡ ನಿಮಗೆ ನಷ್ಟ ವಿಚಾರದಿಂದ ಕಾಣಿಸುತ್ತದೆ. ಯಾಕಂತಂದರೆ ಕೇತು ಮಹಾತ್ಮ ನಿಮಗೆ ಇರುವಂತಹ ಅವಕಾಶಗಳು ಎಲ್ಲವನ್ನು ಕೂಡ ಅಡೆತಡೆಗಳು ಆಗುವಂತಹ ಮಾರ್ಗಗಳು. ಆದ ಕಾರಣದಿಂದ ಕೇತುವಿಗೆ ಸಂಬಂಧಪಡುವಂಥದ್ದು ಅಂದರೆ ನಾಗರಕಲ್ಲಿಗೆ ಸಂಬಂಧಪಡುವಂಥದ್ದು ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು ಮತ್ತು ಹರಳಿಕಟ್ಟೆಗೆ ನೀವು ಸಾಧ್ಯವಾದಷ್ಟನ್ನು ಕೂಡ ಪ್ರದಕ್ಷಿಣೆ ಹಾಕುವಂಥದ್ದು ಬೆಳಗಿನ ಜಾವದಲ್ಲಿ, ಮತ್ತು ಶುಕ್ರ ಮತ್ತು ಕೇತುವಿಗೆ ಎರಡಕ್ಕೂ ಸಂಬಂಧಪಡುವಂಥದ್ದು ಸೂರ್ಯ ನಮಸ್ಕಾರ ಮಾಡುವಂಥದ್ರಿಂದನೂ ಕೂಡ ಪ್ರತಿದಿನ ಸಾಧ್ಯವಾದಷ್ಟು ಸೂರ್ಯ ನಮಸ್ಕಾರಗಳನ್ನು ಈ ತಿಂಗಳಲ್ಲಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಿನವೂ ಕೂಡ ತಪ್ಪು ದಿನ ನೀವು ಮಾಡಿದಾಗ ನಿಮ್ಮ ಆರೋಗ್ಯ ಸುಧಾರಣೆ ಮತ್ತು ಹಣಕಾಸಿಗೆ ಸಂಬಂಧಪಡುವಂಥದ್ದು ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಬಹುದು. ಮತ್ತು ನಿಮಗೆ ಆಗ್ತಾ ಇರುವಂತಹ ಯಾವುದೇ ರೀತಿಯ ಅಡೆತಡೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಗಣಪತಿ ಪೂಜೆಯನ್ನು ನೀವು ಮಾಡಿದ್ರಾಗ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಸಂಕಷ್ಟಹಾರ ನಿಮಗೆ ಪರಿಹಾರ ಮಾಡ್ತಾನೆ. ಒಳ್ಳೆಯದಾಗಲಿ. ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ರವಿ, ಬುಧ ಮತ್ತು ಚಂದ್ರ ಮಹಾತ್ಮ ಒಂದೇ ಜನ್ಮಸ್ಥಾನದಲ್ಲಿ ಇರುವಂಥದ್ರಿಂದ ನಿಮಗೆ ಆಗುವಂತಹ ಅಡಚಣೆಗಳೇನಪ್ಪ ಅಂತಂದರೆ ವ್ಯಾವಹಾರಿಕವಾಗಿ ಮತ್ತು ಕೌಟುಂಬಿಕ ಅಂದರೆ ಹಣಕಾಸಿಗೆ ಸಂಬಂಧಪಡುವಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳು ಸ್ವಲ್ಪ ಅಡೆತಡೆಗಳು ನಿಧಾನ ಆದ್ರೂ ಕೂಡ ಪ್ರಧಾನ ಅಂದರೆ ಸಕ್ಸಸ್ಫುಲ್ ಆಗೇ ಆಗುತ್ತದೆ. ಒಂದು ಎರಡನೇದು ಒಂದು ಕೌಟುಂಬಿಕ ಅಂತಂದರೆ ಮದುವೆ ಆಗದೇ ಇರುವಂಥವ್ರು ಕಂಕಣ ಭಾಗ್ಯ ಕೂಡು ಬರ್ತಾ ಇಲ್ಲ, ಎಷ್ಟೋ ದಿನಗಳಿಂದ ತಿಂಗಳುಗಳಿಂದ ಯಾವ ವ್ರತಗಳನ್ನು ಮಾಡಿದ್ರೂ ಕೂಡ ನಿಮಗೆ ಆಗ್ತಾ ಇಲ್ವಾ, ಈ ಮಾಸದಲ್ಲಿ ದೃಢ ನಿರ್ಧಾರದಿಂದ ನೀವು ಮಾಡಲೇಬೇಕಾದಂತಹ ಮಂಗಳ ಗೌರಿ ವ್ರತವನ್ನು ಮಂಗಳವಾರ ದಿನದಿಂದ ಪ್ರಾರ್ಥನೆ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಸಕ್ಸಸ್ ನಿಮಗೆ ದಶಮಿನಲ್ಲಿ ಅಂದರೆ ವಿಜಯದಶಮಿ ಒಳಗಡೆ ಆಗಿ ನಿಮಗೆ ಇರುವಂತಹ ಕರ್ಮಗಳೆಲ್ಲವನ್ನು ಕೂಡ ಕಳೆಯೋದಕ್ಕೆ ಒಂದು ಸುಲಭ ಮಾರ್ಗ. ಮತ್ತು ಪಿತೃದೋಷ ಅನ್ನುವಂಥದ್ದು ಏನಾದ್ರೂ ಕೂಡ ನಿಮ್ಮ ಜಾತಕದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಸಂಬಂಧಪಡುವಂಥದ್ದು ಜಾತಕದಲ್ಲಿ ಏನಾದ್ರೂ ಕೂಡ ನಿಮಗೆ ದೋಷ ಇದ್ದರೆ ಅದನ್ನು ನೀವು ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಮಾಡುವಂತಹ ಪಿತೃದೋಷದಿಂದ ನಿಮಗೆ ಸಂಪೂರ್ಣವಾಗಿ ಪರಿಹಾರ ಆಗಿ ನಿಮಗೆ ಆದಷ್ಟು ಬೇಗ ಕಂಕಣ ಭಾಗ್ಯ ಫಲ ಅನ್ನುವಂಥದ್ದು ಕೂಡ ಬರೋದಕ್ಕೆ ಒಂದು ಸುಲಭ ಮಾರ್ಗ. ತುಲಾ ರಾಶಿಗೆ ಸಂಬಂಧಿಸಿದಂತೆ ಭಾದ್ರಪದ ಮಾಸದಲ್ಲಿ ಕುಜ ಮಹಾತ್ಮ ತನ್ನ ಸ್ಥಾನದಲ್ಲಿ ಇರೋದರಿಂದ ಜನ್ಮಸ್ಥಾನದಲ್ಲೇ ಕುಜ ಮಹಾತ್ಮ ಇರೋದರಿಂದ ಅನಾರೋಗ್ಯಕ್ಕೆ ಈಡಾಗ್ತೀರ. ಮಾನಸಿಕವಾಗಿ ಆಲೋಚನೆಗಳು ಚಿಂತೆಗಳು ಅನ್ನುವಂಥದ್ದು ಬರುತ್ತದೆ. ಮತ್ತು ಪ್ರತ್ಯೇಕವಾಗಿ ತನ್ನ ಕುಟುಂಬದಲ್ಲಿ ತಂದೆ ತಾಯಿಯಿಂದಾಗಿರ್ಬೋದು, ಅತ್ತೆ ಮಾವಂದಿರಿಂದ ಆಗಿರ್ಬೋದು, ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಮನೆ ಕುಟುಂಬದವರಿಂದ ಕೂಡ ಮಾನ ಅಪಮಾನಗಳು ಆಗುವಂತಹ ಸಾಧ್ಯತೆಗಳಿದ್ದಾವೆ. ಕಾರಣಾಂತರದಿಂದ ನೀವು ಪ್ರತ್ಯೇಕವಾಗಿ ಕುಜನಿಗೆ ಸಂಬಂಧಪಡುವಂಥದ್ದು ಅಂತಂದರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಅರ್ಚನೆ ಮಾಡಿಸುವಂಥದ್ದು ಆಗಿರ್ಬೋದು, ಮತ್ತು ಪ್ರತ್ಯೇಕವಾಗಿ ಗಣಪತಿ ದೇವಸ್ಥಾನದಲ್ಲೂ ಕೂಡ ನೀವು ಭಾದ್ರಪದ ಮಾಸದಲ್ಲಿ ನೀವು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಕಂಡುಕೊಳ್ಳುವುದಕ್ಕೆ ಒಂದು ಸುಲಭ ಮಾರ್ಗನೂ ಕೂಡ ಹೌದು. ಮತ್ತು ನಿಮ್ಮ ಪೂರ್ವಜನ್ಮದ ಕರ್ಮಗಳನ್ನು ಕೂಡ ಸಂಪೂರ್ಣವಾಗಿ ಕಳೆಯೋದಕ್ಕೆ ಈ ಪಿತೃಮಾಸದಲ್ಲಿ ಬರುವಂತಹ ಮಹಾಲಯ ಅಮಾವಾಸ್ಯೆನ ಸಂಪೂರ್ಣವಾಗಿ ನದಿ ತೀರ್ಥ ಕ್ಷೇತ್ರದಲ್ಲಾಗಿರ್ಬೋದು, ಗೋಕರ್ಣದಲ್ಲಾಗಿರ್ಬೋದು, ನೀವು ನಿಮ್ಮ ಕರ್ಮಗಳನ್ನು ಕಳೆಯುವುದಕ್ಕೆ ಈ ಮಾಸವನ್ನು ಸುಲಭವಾಗಿ ನೀವು ಪರಿಹಾರ ಮಾರ್ಗ ಕಂಡುಹಿಡ್ಕೊಳ್ಳಬಹುದು. ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಡಿಪ್ರೆಷನ್ ಹೋಗುವಂತಹ ಒಂದು ಸಮಸ್ಯೆಗಳು ಅಂತಂದರೆ ಮಾನಸಿಕವಾಗಿ ಕುಗ್ಗೋಗುವಂತಹ ಒಂದು ತಾಪತ್ರಗಳು ಅನ್ನುವಂಥದ್ದು ಬರ್ತವೆ. ಹೇಗೆ ಸ್ವಂತದವರಿಂದನೇ ಮತ್ತು ಇಷ್ಟಪಟ್ಟವರಿಂದನೂ ಕೂಡ ನಿಮಗೆ ಮಾನ ಅಪಮಾನಗಳು ಆಗುವಂತಹ ಮಾರ್ಗಗಳಿದ್ದಾವೆ. ಆದ ಕಾರಣಗಳಿಂದ ಸಾಧ್ಯವಾದಷ್ಟು ತನ್ನ ಇಷ್ಟ ದೇವರನ್ನು ಆರಾಧನೆ ಮಾಡುವಂಥದ್ದು, ಶಿವನಿಗೆ ಆರಾಧನೆ ಮಾಡುವಂಥದ್ದು, ವಿಷ್ಣುವಿಗೆ ಆರಾಧನೆ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮವನ್ನು ಪಠಿಸುವಂಥದ್ದು, ವಿಶೇಷವಾಗಿ ಗಣಪತಿಯನ್ನು ಪೂಜೆ ಮಾಡುವಂಥದ್ದು, ಮುಕ್ಕೋಟಿ ದೇವತೆಗಳಿಗೂ ಸಂಬಂಧಿಸಿದಂತೆ ಗೋವಿಗೆ ಸಾಧ್ಯವಾದಷ್ಟು ಆಹಾರವನ್ನು ಕೊಡುವಂಥದ್ದು, ಮತ್ತು ನದಿ ತೀರ್ಥಕ್ಷೇತ್ರದಲ್ಲಿ ನದಿ ಸ್ಥಾನದಲ್ಲಿ ಬಾಗಿನ ಬಿಡುವಂಥದ್ದು, ಗೌರಿ ಪೂಜೆ ಮಾಡುವಂಥದ್ದು ನಿಮಗೆ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಈ ಇಷ್ಟು ಪೂಜೆಗಳು ನಿಮಗೆ ಫಲ ಕೊಡುತ್ತವೆ. ಧನುಸು ರಾಶಿಯವರಿಗೆ ವಿಶೇಷವಾಗಿ ಹಣಕಾಸಿನಲ್ಲಿ ಸಮಸ್ಯೆಗಳು ಮತ್ತು ಭೂ ವಿಚಾರದಿಂದ ಸಮಸ್ಯೆಗಳು ಬರುತ್ತವೆ. ಆದ ಕಾರಣದಿಂದ ನೀವು ಮುಖ್ಯವಾಗಿ ನಿಮ್ಮ ಮನಸ್ಸಿನ ಸ್ಥಿತಿಗತಿ ಅಂದರೆ ನಿಮ್ಮ ಧೈರ್ಯವನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕು, ನಿಮ್ಮ ಜ್ಞಾನೇಂದ್ರಿಯಗಳನ್ನು ನಿಮ್ಮ ಹತೋಟಿನಲ್ಲಿ ಇಟ್ಕೋಬೇಕು. ಮಾಡೋದ್ರಿಂದ ನಿಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಪರಿಹಾರ ಮಾಡ್ಕೋಬಹುದು. ಮತ್ತು ಕೌಟುಂಬಿಕವಾಗಿ ಕುಟುಂಬದಲ್ಲಿ ಸ್ವಲ್ಪ ಅಡೆತಡೆಗಳು ಆಗ್ತವೆ, ಆದ್ರೂ ಕೂಡ ನಿಮಗೆ ಜೀವನೋಪಾಯ ಅಂತಂದರೆ ಮುಂದಿನ ಜೀವನದಲ್ಲಿ ಆಗಬೇಕಾಗಿರುವಂತಹ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಈವಾಗಲೇ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಂಡು ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ವಿಶೇಷವಾದ ಸ್ಥಾನಮಾನ
ಈ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ನೀವು ಗಣಪತಿ ಆರಾಧನೆ ಅನ್ನುವಂಥ ಮಾಡೋದರಿಂದ, ಗಣಪತಿ ಪೂಜೆ ಮಾಡುವುದರಿಂದ ಮತ್ತು ಗೋವಿಗೆ ನೀವು ಸಾಧ್ಯವಾದಷ್ಟು ನಿಮ್ಮ ಕೈಲಾದಷ್ಟು ಕೂಡ ಪ್ರಸಾದದ ರೂಪದಲ್ಲಿ ಪ್ರತಿದಿನವನ್ನು ಕೂಡ ನವಧಾನ್ಯಗಳನ್ನು ನೀರಿನಲ್ಲಿ ನೆನೆಸಿಟ್ಟು ನೀವು ಗೋವಿಗೆ ಆಹಾರ ಪದ್ಧತಿನಲ್ಲಿ ಕೊಟ್ಟಾಗ ನಿಮಗೆಲ್ಲ ಸಮಸ್ಯೆಗಳನ್ನು, ಅನಾರೋಗ್ಯ ಮತ್ತು ಮಾನಸಿಕವಾಗಿ ಡಿಪ್ರೆಷನ್ ಅನ್ನುವಂಥದ್ದು ಏನಿದೆಯೋ ಇವೆಲ್ಲವನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸುಲಭ ಮಾರ್ಗ. ಕುಂಭರಾಶಿಯವರಿಗೆ ಈ ಮಾಸ ತುಂಬ ವಿಶೇಷವಾದ ಸ್ಥಾನಮಾನವನ್ನು ದಕ್ಕಿಸುತ್ತದೆ. ಕಾರಣಾಂತರಗಳಿಂದ ಗ್ರಹಗತಿಗಳು ಅಂದರೆ ನವಗ್ರಹಗಳ ಆರಾಧನೆ ಮಾಡುವುದು. ನವಗ್ರಹಗಳ ಆರಾಧನೆ ಮಾಡುವುದರಿಂದ ನಿಮಗೆ ಅನ್ಕೊಳ್ದಿರನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಾಹನ ಖರೀದಿ ಮತ್ತು ವಸ್ತ್ರಾಭರಣ ಖರೀದಿ ಮತ್ತು ನಿಮಗೆ ಅಪರೂಪವಾಗಿ ಕುಟುಂಬದವರಿಂದ ಅಂತಂದರೆ ಹಿತೈಷಿಗಳಿಂದನೂ ಕೂಡ ಧನಲಾಭ ಆಗುವಂಥದ್ದನ್ನು ಕೂಡ ನಿಮಗೆ ಲಭಿಸುತ್ತದೆ. ಇವೆಲ್ಲವನ್ನು ಕೂಡ ಪರಿಪಾಲನೆ ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ ನಿಮ್ಮ ಮನೆಯ ಕುಟುಂಬದಲ್ಲಿ ಒಂದು ಯಜ್ಞ ಹೋಮ ಹವನಗಳನ್ನು ನಿಮ್ಮ ಶಕ್ತಾನುಸಾರ, ಅಂದರೆ ನಿಮಗೆ ಯಾವ ಹೋಮ ಮಾಡಿಸ್ಕೊಳ್ಳೋದಕ್ಕಾಗುತ್ತೋ, ಶಕ್ತಿ ಇರುತ್ತದೋ, ನೀವು ಸಿಂಪಲಾಗಿ ಮಾಡಿಕೊಂಡ್ರೂ ಕೂಡ ನಿಮ್ಮ ಮನೆಯ ಕುಟುಂಬದಲ್ಲಿ ಒಂದು ಮಂಗಳ ಕಾರ್ಯ ನೀವು ಮಾಡೋದ್ರಿಂದ ನಿಮ್ಮ ಅನಿಸಿಕೆಗಳು, ಭೂಮಿ ತೆಗೆದುಕೊಳ್ಳುವಂಥದ್ದು ಸುಲಭವಲ್ಲ, ವಾಹನ ತೆಗೆದುಕೊಳ್ಳುವಂಥದ್ದು ಸುಲಭವಲ್ಲ, ವಸ್ತ್ರಾಭರಣ ಅನಿರೀಕ್ಷಿತವಾಗಿ ಕುಟುಂಬದವರಿಂದನೂ ಕೂಡ ಧನಲಾಭ ಆಗುವಂಥದ್ದು ಇವೆಲ್ಲವನ್ನು ಲಭಿಸಬೇಕು ಅಂತಂದರೆ ಮನೆ ಕುಟುಂಬದಲ್ಲಿ ಒಂದು ಮಂಗಳ ಕಾರ್ಯ, ಒಂದು ಶುಭ ಕಾರ್ಯ ಆಗಬೇಕಾಗಿರುವಂಥದ್ದು ಒಂದು ಹೋಮ ಹವನವನ್ನು ಮಾಡಿದ್ರೆ ನಿಮಗೆ ಶುಭ. ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ತುಂಬ ವಿಶೇಷವಾದ ಸ್ಥಾನಮಾನ, ಖಂಡಿತವಾಗ್ಲೂ ಕೂಡ 100ಕ್ಕೆ 100 ಅಷ್ಟೂ ಕೂಡ ನಿಮಗೆ ಲಾಭ. ಹೇಗೆ ಲಾಭ? ನಿಮ್ಮ ಜನ್ಮಸ್ಥಾನದಲ್ಲಿ ಮತ್ತು ನಿಮ್ಮ ಗ್ರಹತಿಗಳಲ್ಲಿ ಮತ್ತು ಈ ತಿಂಗಳಲ್ಲಿ ಹುಟ್ಟಿದಂತಹ ಮಕ್ಕಳಿಗೂ ಕೂಡ ಫಲಾಫಲಗಳು ಅನ್ನುವಂಥದ್ದು ಬರ್ತವೆ. ಮಹಾಲಯ ಅಮಾವಾಸ್ಯೆಯಿಂದ ನಷ್ಟವನ್ನು ಪ್ರಾಪ್ತಿ ಬಂದರೂ ಕೂಡ ನಿಮಗೆ ಈ ಭಾದ್ರಪದ ಮಾಸದಲ್ಲಿ ಎಲ್ಲ ಗ್ರಹತಿಗಳು ಮತ್ತು ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಮಕರ ರಾಶಿಯವರಿಗೆ ವಿಶೇಷವಾಗಿ ಲಭಿಸುತ್ತದೆ. ಆದ ಕಾರಣದಿಂದ ನೀವು ಸಾಧ್ಯವಾದಷ್ಟು ಕುಲದೇವರ ಆರಾಧನೆ ಮತ್ತು ಇಷ್ಟದೇವರ ಆರಾಧನೆ, ಗುರು ಹಿರಿಯರ ಪಾದಪೂಜೆ ಮಾಡೋದ್ರಿಂದ ಮತ್ತು ನಿಮ್ಮ ಮನೆಯ ಅಂಗಳಕ್ಕೆ ಗೋವನ್ನು ಕರೆಸಿ ಗೋ ಪೂಜೆ ಮಾಡಿಸುವುದರಿಂದನೂ ಕೂಡ ನಿಮಗೆ ಶುಭದಾಯಕ. ಈ ಮಾಸದಲ್ಲಿ ಹುಟ್ಟಿದಂತಹ ಮಕ್ಕಳಿಗೂ ಕೂಡ ವಿಶೇಷವಾದ ಸ್ಥಾನಮಾನ ಮತ್ತು ಗುರುದೀಕ್ಷಾ ಅನ್ನುವಂಥದ್ರಿಂದನೂ ಕೂಡ ನಿಮಗೆ ಒಂದು ಶುಭ ಆಗುವಂಥದ್ದು ಮಕರ ರಾಶಿಯವರಿಗೆ ಲಭಿಸುತ್ತದೆ. ಮೀನರಾಶಿಗೆ ಸಂಬಂಧಿಸಿದಂತೆಯೇ ಈ ತಿಂಗಳಲ್ಲಿ ನಿಮಗೆ ಎಲ್ಲನೂ ಕೂಡ 50-50, ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ಆ ರೀತಿಯಾಗಿ ಆಗ್ತಾ ಇದೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ನೀವು ಪ್ರಥಮವಾಗಿ ನಿಮ್ಮಲ್ಲಿರುವಂತಹ ಲೋಪದೋಷಗಳು, ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ನೀವು ಪಿತೃಮಾಸವನ್ನು ಪಾಲನೆ ಮಾಡಲೇಬೇಕಾಗುತ್ತದೆ. ಮಹಾಲಯ ಅಮಾವಾಸ್ಯದಲ್ಲಿ ನೀವಿರುವಂತಹ ಕರ್ಮ ದೋಷಗಳೆಲ್ಲನೂ ಕೂಡ ಪಿಂಡ ದರ್ಪಣಗಳ ಮುಖಾಂತರದಿಂದ ನೀವು ನದಿ ತೀರ್ಥ ಕ್ಷೇತ್ರಗಳಲ್ಲಿ, ನದಿ ಸ್ಥಾನದಲ್ಲಿ ಮಾಡಬೇಕಾಗಿರುವಂತಹ ಕಾರ್ಯಗಳನ್ನು, ಪಿಂಡ ದರ್ಪಣಗಳನ್ನು ಬಿಡುವಂಥದ್ದು ನಿಮಗೆ ತುಂಬ ಶ್ರೇಷ್ಠಕರವಾಗಿರುತ್ತದೆ. ನಿಮ್ಮ ಕರ್ಮಗಳನ್ನು ಕಳೆಯುವಂಥದ್ದು ಮತ್ತು ಒಳ್ಳೇದು ಮಾಡ್ಕೊಳ್ಳೋದಕ್ಕೋಸ್ಕರ ಇವಾಗ ನೀವು ಈ ಭಾದ್ರಪದ ಮಾಸದಲ್ಲಿ ಗಣಪತಿ ಪೂಜೆಯನ್ನು, ಗಣಪತಿ ಆರಾಧನೆಯನ್ನು ಮಾಡುವುದರಿಂದ ಓಂ ಘಂ ಗಣಪತಿಯೇ ನಮಃ ಬೀಜ ಮಂತ್ರವನ್ನು ನೀವು ಪಠನೆ ಮಾಡೋದರಿಂದ ನಿಮಗೆ ಇರುವಂತಹ 50-50 ಏನು ನಷ್ಟ ಮತ್ತು ಲಾಭ ಮತ್ತು ನಷ್ಟ ಅನ್ನುವಂಥದ್ದು ಏನಿದೆಯೋ ಎಲ್ಲವನ್ನು ಕೂಡ ಕರ್ಮಗಳು ಕಳೆದು ನಿಮಗೆ ಲಾಭದಾಯಕವಾಗಿ ಎಲ್ಲವನ್ನು ಕೂಡ ಗಣಪತಿ ನಿಮಗೆ ಆಶೀರ್ವಾದ ಮಾಡ್ತಾನೆ. ಎಲ್ಲ ರೂಪದಲ್ಲೂ ಕೂಡ ನಿಮಗೆ ಅನುಕೂಲ ಆಗುತ್ತದೆ. ಇಷ್ಟು ಭಾದ್ರಪದ ಮಾಸದ ಫಲಾಫಲಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ.